ನೋಡಿದಲ್ಲೂ ಪ್ರತಿಯೊಬ್ಬರ ಕೈಯಲ್ಲಿ ರಾರಾಜಿಸುತ್ತಿರೋ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಬಾಹುಟ, ಇನ್ನೊಂದೆಡೆ ಜೆಡಿಎಸ್ ಪಕ್ಷದ ಚಿಹ್ನೆಯ ಬಾಹುಟ, ಮತ್ತೊಂದೆಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ನಾಯಕರ ದಂಡು. ಈ ದೃಶ್ಯ ಕಂಡುಬಂದಿದ್ದು ಇಂದು ಪೇಡಾನಗರಿ ಧಾರವಾಡದಲ್ಲೇ. ಹೌದು, 2019ನೇ ಸಾಲಿನ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರು ಇಂದು ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಧಾರವಾಡಕ್ಕೆ ಬಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದರು. ನಾಮಪತ್ರ ಸಲ್ಲಿಸುವ ಮುಂಚೆ ವಿನಯ್ ಕುಲಕರ್ಣಿ ಅವರ ಅಪಾರ ಬೆಂಬಲಿಗರು ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದರು. ನಗರದ ಶಿವಾಜಿ ವೃತ್ತದಲ್ಲಿರುವ ಶಿವಾಜಿ ಪ್ರತಿಮೆಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಮಾಲಾರ್ಪಣೆ ಮಾಡಿದ ನಂತರ ಆರಂಭಗೊಂಡ ಈ ಮೆರವಣಿಗೆಯು ಡೊಳ್ಳು ಕುಣಿತ, ನಗಾರಿ ಬಡಿತ, ಜಾಂಜ್ಮೇಳ ಸೇರಿದಂತೆ ಇನ್ನು ಮೊದಲಾದ ವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಈ ಮಧ್ಯೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರು ಓಪನ್ ಜೀಪ್ನಲ್ಲಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಬೆಂಬಲಿಸಿ ಅಂತ ವಿನಂತಿಸಿಕೊಳ್ಳುತ್ತಿರುವುದು ನೋಡುಗರ ಗಮನ ಸೆಳೆದಿತ್ತು. ತಾವೆಲ್ಲರೂ ಪ್ರತಿಯೊಬ್ಬರು ವಿನಯ್ ಕುಲಕರ್ಣಿಯಾಗಿ, ಪ್ರತಿಯೊಬ್ಬರು ನಾಯಕರಾಗಿ, ಪ್ರತಿಯೊಬ್ಬರು ಮನೆಗೆ ಹೋಗಿ ಮತದಾನ ಮಾಡಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಯುವಕ ಸ್ನೇಹಿತರು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು 23ರವರೆಗೆ ಯಾರು ವಿಶ್ರಾಂತಿ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಆಳ್ತನದಲ್ಲಿ ಯಶಸ್ವಿ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಒಳ್ಳೆ ಎಲೆಕ್ಷನ್ ಐತಿ, ಚುನಾವಣೆ ನೀವು ನಮ್ಮ ಜೊತೆ ಇದ್ದಂಥ ಜನ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾಮಿನೇಷನ್ ಟೈಮ್ ಆಗೈತಿ, ಅದಕ್ಕೆ ಭಾಳ ಜನ ಭಾಳ ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆಯಲ್ಲಿ ಈ ಬಾರಿಗೆ ನಮ್ಮ ಪರ ಅಲೆ ಐತಿ, ಜನ ಆಶೀರ್ವಾದ ನಮ್ಮ ಪರ ಐತಿ. ಈ ಬಾರಿಗೆ ನಾವು ಗೆದ್ದೇ ಗೆಲ್ತೇವೆ. ಪಕ್ಷಕ್ಕೆ ವಿನಯ್, ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಹಟಾವ್, ಬಿಜೆಪಿ ಹಟಾವ್, ಬಿಜೆಪಿ ಹಟಾವ್, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಘೋಷಣೆ ಜೋರಾಗಿ ಕೂಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಘೋಷಣೆ ಜೋರಾಗಿ ಕೂಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ. ಒಳ್ಳೆ ಎಲೆಕ್ಷನ್ ಐತಿ, ಚುನಾವಣೆ ನೀವು ನಮ್ಮ ಜೊತೆ ಇದ್ದಂಥ ಜನ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾಮಿನೇಷನ್ ಟೈಮ್ ಆಗೈತಿ, ಅದಕ್ಕೆ ಭಾಳ ಜನ ಭಾಳ ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆಯಲ್ಲಿ ಈ ಬಾರಿಗೆ ನಮ್ಮ ಪರ ಅಲೆ ಐತಿ, ಜನ ಆಶೀರ್ವಾದ ನಮ್ಮ ಪರ ಐತಿ. ಈ ಬಾರಿಗೆ ನಾವು ಗೆದ್ದೇ ಗೆಲ್ತೇವೆ. ನಾನು ವಿನಯ್ ಕುಲಕರ್ಣಿ ಎಂಬ ಹೆಸರಿನಲ್ಲಿ ಲೋಕಸಭಾ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾನು ನಿರ್ದೇಶಿಸಲಾಗಿದೆ. ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿಗಳಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವವಾಗಿ ದೃಢೀಕರಿಸುತ್ತೇನೆ.
ಸರ್ ಇನ್ನೂ ಬೇರೆ ಸೆಟ್ ಇದೆ ಸರ್ 3 ಸೆಟ್ ನಾಮಿನೇಷನ್ ಇನ್ನೆರಡು